ಪದೇ ಕನ್ನಡಿಗರ ತಾಳ್ಮೆಯನ್ನು ಕೆಳಗುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಸರ್ಕಾರ ಪೊಲೀಸ್ನವ್ರನ್ನ ಮುಂದಿಟ್ಕೊಂಡು ಚಳುವಳಿಯನ್ನ ನಾಯಕರುಗಳನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡಿದ್ದೇ ಆದ್ರೆ ಇದರ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆದೇಶಕ್ಕೆ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಮಾತನಾಡುತ್ತಾ ಎಲ್ಲ ಪಕ್ಷಗಳ ಸಂಸದರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇವತ್ತು ಮತ್ತೊಮ್ಮೆ ಕರ್ನಾಟಕದ ಪಾಲಿಗೆ ಕರಳ ದಿವಸ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥ ಕಾವೇರಿ ನದಿ ಪ್ರಾಧಿಕಾರ ಇರ್ಬೋದು, ಕಾವೇರಿಯ ನಿಯಂತ್ರಣ ಸಮಿತಿ ಇರ್ಬೋದು, ಇದೆಲ್ಲವನ್ನು ಒಂದು ಕಡೆ ಇಟ್ಟು ನಮಗೆ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗ್ಬೋದು ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ ಮೊರೆಯನ್ನು ಕಾಯ್ತಾ ಇದ್ದು, ಆದೇಶವನ್ನು ಕಾಯ್ತಾ ಇದ್ದು. ಇವತ್ತು ನಮ್ಮ ಪಾಲಿಗೆ ಸುಪ್ರೀಂ ಕೋರ್ಟು ಬಾಗಿಲು ಮುಚ್ಚಿದೆ. ಸುಪ್ರೀಂ ಕೋರ್ಟು ಪ್ರಾಧಿಕಾರದ ಆದೇಶವನ್ನು ಎತ್ತಿಡಿದು ದಿನಕ್ಕೆ 5,000 ಕ್ಯೂಸೆಸ್ ನೀರನ್ನ ತಮಿಳುನಾಡಿಗೆ ಬಿಡಲೇಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ. ಹಾಗಾಗಿ ನಮ್ಮ ಪಾಲಿಗೆ ನಾವು ಇನ್ನು ಏನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ನಾವು ಒಂದು ತೀರ್ಮಾನ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಬೇಕಾಗುತ್ತೆ, ಕಾವೇರಿ ನದಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಬೇಕಾಗುತ್ತೆ. ಯಾಕೆ ಧಿಕ್ಕರಿಸಬೇಕು ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇಶದ ಕಾನೂನನ್ನ ನಾವೆಲ್ಲ ಒಪ್ಪಬೇಕು, ಸರಿ. ಆದರೆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಹೋದಾಗ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ನಮ್ಮಲ್ಲಿ ನೀರಿಲ್ಲ ಅನ್ನೋದು ಇರೋದನ್ನ ಹೇಳಿದ್ದೀವಿ ನಾವು. ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಕುಡಿಲಿಕ್ಕೆ ನೀರಿಲ್ಲ. ನಮ್ಮ ಎಲ್ಲ 4 ಡ್ಯಾಮ್ಗಳಲ್ಲೂ ನೀರು ಖಾಲಿ ಆಗಿದೆ. ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಬೇಕಾದರೆ ನೀವು ಒಂದು ಕೇಂದ್ರದಿಂದ ಒಂದು ನಿಯೋಗವನ್ನು ಕಳಿಸ್ಕೊಡಿ, ತಮಿಳುನಾಡಿಗೂ ಕಳಿಸಿ, ಕರ್ನಾಟಕಕ್ಕೂ ಕಳಿಸಿ, ಇಲ್ಲಿಯ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವು ಬೇಕಾದ್ರೆ ಆದೇಶ ಮಾಡಿ ಅಂತ ಹೇಳಿ ಕೇಳಿಕೊಂಡ್ರೂ ಸಹ ದೆಹಲಿಯಲ್ಲಿ ಕೂತ್ಕೊಂಡು ಪ್ರಾಧಿಕಾರ, ಸುಪ್ರೀಂ ಕೋರ್ಟು, ಕರ್ನಾಟಕದ ಪಾಲಿಗೆ ಇವತ್ತು ನೀವು ಇಂಥ ಆದೇಶಗಳನ್ನು, ಇಂಥ ತೀರ್ಪುಗಳನ್ನು ಮಾಡೋದಾದರೆ ನಾವು ಹೇಗೆ ಸಹಿಸ್ಕೋಬೇಕು? ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ನೀವೊಂದು ತೀರ್ಮಾನಕ್ಕೆ ಬರಬೇಕು. ನಾಡಿನ ಜನ ಕಾನೂನನ್ನು ಧಿಕ್ಕರಿಸಿ ಹೋರಾಟವನ್ನು ಮಾಡುವ ಮುಖಾಂತರ ನಾವು ಬೀದಿಗಿಳಿತೀವಿ. ನಾವೆಲ್ಲ ಜೈಲಿಗೆ ಹೋಗೋಕ್ಕೆ ಸಿದ್ಧರಿದ್ದೀವಿ, ಜೈಲಿಗೆ ಹೋಗ್ತೀವಿ, ಕಾನೂನನ್ನು ಧಿಕ್ಕರಿಸಿ ನಿಂತ್ಕೋತೀವಿ. ಆದರೆ ನೀವು ಅದೇ ತೀರ್ಮಾನಕ್ಕೆ ಬರಬೇಕು. ಹಿಂದೆ ಬಂಗಾರಪ್ಪನವರು ಮಾಡಿದ್ರಲ್ಲ, ಬಂಗಾರಪ್ಪನವ್ರು ಅವತ್ತು ಸುಗ್ರೀವಾಜ್ಞೆ ಜಾರಿಗೆ ತಂದು ಸೆಡ್ಡು ಹೊಡೆದು ನಿಂತ್ಕೊಂಡ್ರಲ್ಲ, ಹಂಗೆ ಆ ಧೈರ್ಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಕರ್ನಾಟಕದ ಪಾಲಿಗೆ, ಕನ್ನಡಿಗರ ಪಾಲಿಗೆ, ಕರ್ನಾಟಕದ ಸ್ವಾಭಿಮಾನವನ್ನು, ಕನ್ನಡಿಗರ ಜೀವನವನ್ನು ಉಳಿಸ್ಬೇಕು ಅನ್ನೋದಾದರೆ ಸುಗ್ರೀವಾಜ್ಞೆ ಜಾರಿಗೆ ತರಬೇಕು, ಆದೇಶವನ್ನು ಧಿಕ್ಕರಿಸಿ ನಿಲ್ಲೋಗ ಆಗಬೇಕು. ಹಾಗಾಗಿ ನೀವು ಸುಪ್ರೀಂ ಕೋರ್ಟು ಎದುರುಕೊಂಡು, ಇಲ್ಲ ಕಾವೇರಿ ಪ್ರಾಧಿಕಾರಕ್ಕೆ ಎದುರುಕೊಂಡು ನೀರು ಕೊಟ್ಟರೆ ಜನ ನಾವು ಬೀದಿಗಿಳಿತೀವಿ, ಕಾನೂನನ್ನ ಕೈಗೆತ್ಕೋತೀವಿ. ಇಡೀ ನಾಡಿನಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ನಿಮ್ಮ ಸರ್ಕಾರ ನೋಡಬೇಕಾಗತ್ತೆ. ನಮ್ಮನ್ನೆಲ್ಲ ತೊಗೊಂಡೋಗಿ ಜೈಲಿಗೆ ತೊಗೊಂಡೋಗಿ ಇಟ್ಟರು ಸರಿ, ನಾವು ನಮ್ಮ ಹೋರಾಟವನ್ನು ಕಾನೂನನ್ನ ವಿರೋಧಿಸಿ ಧಿಕ್ಕರಿಸಿ ಮಾಡೋದಕ್ಕೆ ಇವತ್ತಿನಿಂದ ಬೀದಿಗೆ ಇಳಿತೀವಿ. ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ನ್ಯಾಯವಾದಿಗಳಿರ್ಬೋದು, ಇವರು ಸರಿಯಾದ ರೀತಿಯಲ್ಲಿ ಈ ರಾಜ್ಯದ ಸ್ಥಿತಿಗತಿಗಳನ್ನು ಸುಪ್ರೀಂ ಕೋರ್ಟ್ಗಾಗಲಿ ಪ್ರಾಧಿಕಾರಕ್ಕಾಗಲಿ ಮನವರಿಕೆ ಮಾಡಿಕೊಡದೆ ವಿಫಲ ಆಗಿದ್ದಾರೆ ಅಂತೇಳಿ ನಮಗನ್ನಿಸ್ತಾ ಇದೆ. ಇದೇ ಸರ್ಕಾರ ಅಲ್ಲ,
ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಕಾವೇರಿ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ಅವರು ನಮಗೆ ನ್ಯಾಯವನ್ನು ಕೊಡಲಿಕ್ಕಾಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕರ್ನಾಟಕದ ನ್ಯಾಯವಾದಿಗಳೇನಿದ್ದಾರೆ, ಕಾವೇರಿ ವಿಚಾರದಲ್ಲಿ ವಾದ ಮಾಡುವಂಥ ನ್ಯಾಯಾಧೀಶರೇನಿದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ವಾದ ಮಾಡದೆ ಮತ್ತು ನಮ್ಮ ಸರ್ಕಾರ ಕೇಂದ್ರದ ಮೇಲೆ ಸರಿಯಾದ ರೀತಿಯ ಒತ್ತಡವನ್ನು ಹಾಕಬೇಕಾಗಿತ್ತು. ನಮ್ಮ ಲೋಕಸಭಾ ಸದಸ್ಯರು ಅವ್ರದ್ದೇ ಆದ ಸರ್ಕಾರ ಇತ್ತು, ಬಿ ಜೆ ಪಿಯವರು 25 ಜನ ಲೋಕಸಭಾ ಸದಸ್ಯರನ್ನ ಕರ್ನಾಟಕ ಗೆಲ್ಲಿಸ್ಕೊಡ್ತು. ಅವರು ಸಹ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಬೇಕಾಗಿತ್ತು. ಹಾಗಾಗಿ ಇವರೆಲ್ಲರೂ ವಿಫಲರಾದ ಕಾರಣ ನಮಗೆ ಇವತ್ತು ಅನ್ಯಾಯ ಆಗಿದೆ. ಹಾಗಾಗಿ ಇವರೆಲ್ಲರೂ ಸಹ ಇದರಲ್ಲಿ ಪಾಲುದಾರರೇ. ತಮಿಳುನಾಡು ಅಡ್ವಾನ್ಸ್ ಆಗಿರುತ್ತೆ ಈ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಅಡ್ವಾನ್ಸ್ ಇರುತ್ತೆ. ಇವರು ತಮಿಳುನಾಡು ಕೋರ್ಟಿಗೆ ಹೋದ ಮೇಲೆ ನಮ್ಮ ಕರ್ನಾಟಕದವರು ಕೋರ್ಟ್ ಮುಂದೆ ಹೋಗಿ ನಿಂತ್ಕೋತಾರೆ. ಇದು ಅವರು ಮಾಡಿರುವಂಥ ದೊಡ್ಡ ತಪ್ಪು. ಹಾಗಾಗಿ ಅಡ್ವಾನ್ಸ್ ಆಗಿ ಇಲ್ಲದ ಕಾರಣ, ಕೇಂದ್ರದ ಮೇಲೆ ಒತ್ತಡ ಸರಿಯಾಗಿ ಹಾಕದೇ ಇರೋ ಕಾರಣ ನಾವು ವಿಫಲರಾಗಿದ್ದೀವಿ. ಹಾಗಾಗಿ ನಮಗೆ ಅನ್ಯಾಯ ಆಗಿದೆ. ನಮಗೆ ವಿಧಿ ಇಲ್ಲ, ನಾವು ಬೀದಿಗಿಳಿಬೇಕು. ಕಾನೂನನ್ನ ಕೈಗೆತ್ಕೊಂಡ್ರೂ ಚಿಂತೆ ಇಲ್ಲ, ಹೋರಾಟವನ್ನು ಮಾಡಬೇಕಾಗಿದೆ. ಆ ಪರಿಸ್ಥಿತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಹೌದು, ಇವತ್ತಿನ ಪ್ರತಿಭಟನೆ ನಾವು ಈಗ 12:30ವರೆಗೆ ವಿಧಾನಸೌಧ ಮುತ್ತಿಗೆ ಹಾಕಬೇಕು. ಯಾಕೆಂದರೆ ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ವಿಫಲವಾಗಿದೆ. ಕರ್ನಾಟಕ ಸರ್ಕಾರ ವಿಫಲವಾಗಿದೆ. ಸರಿಯಾದ ಕಾನೂನು ಹೋರಾಟ ಮಾಡಲಿಲ್ಲ. ಕಾನೂನಿನ ಬಗ್ಗೆ ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಅರಿವು ಮೂಡಿಸುವಂಥದ್ದು ಆಗಬೇಕಾಗಿತ್ತು. ವಸ್ತುಸ್ಥಿತಿಯನ್ನು ತಿಳಿಸೋದು ಬೇಕಾಗಿತ್ತು. ಆಗದೇ ಇದ್ದ ಕಾರಣ ಕರ್ನಾಟಕ ಸರ್ಕಾರ ವಿಫಲವಾಗಿದೆ. ಹಾಗಾಗಿ ಅದನ್ನು ವಿರೋಧಿಸಿ ನಾವು ಈಗ ವಿಧಾನಸೌಧ ಮುತ್ತಿಗೆಯನ್ನು ಹಾಕ್ತೀವಿ. ಹಾಗೆ ನಾಳೆಯಿಂದಲೂ ಸಹ ಹಂತವಾಗಿ ಇವು ಹೋರಾಟಗಳನ್ನು ನಾವು ಹೇಗೆ ಮಾಡಬೇಕು ಅಂತ ಹೇಳಿ ಸಂಜೆ ಸಭೆಯನ್ನು ಮಾಡಿ ತೀರ್ಮಾನವನ್ನು ಮಾಡ್ತೀವಿ.